ಶ್ರೀ ಮಹಾಗಣಪತಿಯ ನಮಃ. ಶ್ರೀ ಸರಸ್ವತಿಯ ನಮಃ. ಮುಂದೆ ಸುರಸಾದೇವಿ ಗಟ್ಟಿಯಾಗಿ ಹುಂಕರಿಸ್ತಾ, ನೋಡಯ್ಯ ನಾನು ಬಾಯಿ ತೆಗಿತೀನಿ, ಹನುಮಂತನನ್ನು ಎದುರಿಸ್ತಿದ್ದಾಳೆ. ರಾಮಕಾರ್ಯಾರ್ಥವಾಗಿ ಹೋಗ್ತಾ ಇರತಕ್ಕಂಥ ಸಮುದ್ರವನ್ನು ಹಾರ್ಕೊಂಡು ಹೋಗುವಂಥ ಹನುಮಂತನನ್ನು ಈ ಸುರಸ ರಾಕ್ಷಸ ಎದುರಿಸ್ತಿದ್ದಾಳೆ. ನಾನು ನಿನ್ನ ತಿಂದುಬಿಡ್ತೀನಿ, ದೇವೇಂದ್ರ ನನಗೆ ಆಹಾರ ಕೊಟ್ಟಿದ್ದಾನೆ ಅಂತ. ಅದು ನಡೀತಿದೆ, ಕತೆ ನಡೀತಿದೆ ಇದು. ಆದ್ದರಿಂದ ನೀನು ನನ್ನ ಬಾಯಿಯೊಳಗೆ ಬೀಳದೆ ಬೇರೆ ಮಾರ್ಗ ಇಲ್ಲ. ನಾನು ಬಾಯಿ ತೆರೆದರೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೂ ಸಾಧ್ಯವೇ ಇಲ್ಲ, ದೇವತೆಗಳಿಗೂ ಸಾಧ್ಯ ಇಲ್ಲ. ನಾನು ಬ್ರಹ್ಮನಿಂದ ಅಂತಹ ವರವನ್ನು ಪಡೆದಿದ್ದೀನಿ. ನಾನು ಬಾಯಿ ತೆರಿತಾ ಇದ್ದೀನಿ, ಬಂದು ಬೀಳು ಅಂತ ಹೇಳಿದ್ರು. ಬಾಯಿ ತೆರೆದರೆ ಮತ್ತೆ ನನ್ನನ್ನು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಕೇಳಿಸ್ಕೊಂಡ. ಓಹೋ, ಆ ಜಗನ್ಮಾತೆ ಕ್ಲೂ ನೀನೇ ಕೊಟ್ಬಿಟ್ಯಾ, ಒಳ್ಳೆ ಕೆಲಸ ಮಾಡಿದೆ ಬಿಡು. ಯಾವ ಒಂದು ಪ್ರಶ್ನೆ ಬರುತ್ತೆ ನೋಡಿ ಜಗತ್ತಿನಲ್ಲಿ, ಆ ಪ್ರಶ್ನೆಯಲ್ಲೇ ಸಮಾಧಾನ ಇರುತ್ತೆ, ಬೇರೆ ಸಮಾಧಾನ ಹುಡುಕಬೇಕಾಗೇ ಇಲ್ಲ. ಅದರನ್ನೇ ತಿರುಗಿ ಮರುಗಾಗಿ ಸಮಾಧಾನ ಮಾಡ್ಬೋದು. ಭಾಳ ಜನ ಗೊತ್ತಾಗದೆ ಎಲ್ಲೆಲ್ಲೋ ಹುಡುಕಾಡಿ ಸಿಕ್ಕಾಕೋತಾರೆ. ಹಾಗೆ ಹನುಮಂತನು ಮತ್ತೆ ಕೈ ಮುಗಿದು, ನಾಗಮಾತೆ ನಿನಗೆ ನಮಸ್ಕಾರ. ಅವಳು ಅಷ್ಟೊಂದು ಹುಂಕರಿಸ್ಬಿಟ್ಟು ಏನೇನೋ ಹೇಳಿ ಬಾಯಿ ತೆರೀತಾ ಇದ್ರು ಕೂಡ ಹನುಮಂತನಿಗೆ ನಮಸ್ಕಾರ ಮಾಡೋದೇ ಆಗಿಬಿಟ್ಟಿದೆ. ಅವಳನ್ನು ಮರ್ಯಾದೆಯಾಗಿ ಮಾತಾಡ್ತಿದ್ದಾನೆ, ತಾಯಿ ಅಂತಾನೆ, ಅಮ್ಮ ಅಂತಾನೆ, ನಮಸ್ಕಾರ ಅಂತಾನೆ. ಸ್ವಾಮಿ ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಎದುರಾಳಿ ಶತ್ರುವಾಗಿದ್ದರೆ ಇಷ್ಟೊತ್ತಿಗೆ ಗುದ್ದು ಬಿಟ್ಟಿರೋನೇನೋ. ಇಲ್ಲ, ಅದು ನಾಗಮಾತೆ, ದೇವತೆ, ರಾಕ್ಷಸಾಕಾರವಾಗಿ ದೇವತೆಗಳ ಪರೀಕ್ಷೆಗೋಸ್ಕರವಾಗಿ ಬಂದಿರತಕ್ಕಂಥ ದೇವ ಕಾರ್ಯ ಅವಳಿಗೆ, ರಾಮಕಾರ್ಯ ದೇವ ಕಾರ್ಯ, ರಾಮಕಾರ್ಯ ಇವನಿಗೆ. ದೇವ ಕಾರ್ಯ, ದೇವತೆಗಳ ಕಾರ್ಯ ಅವಳಿಗೆ. ಅವರ ದೇವರು ರಾಮನಲ್ವಾ, ದೇವದೇವ ಅವತಾರ ದತ್ತ ಅಂತ ಹೇಳ್ತೀವಲ್ಲ, ಹಾಗೆ ದೇವದೇವ ಅವತಾರ ಶ್ರೀರಾಮಚಂದ್ರ ಕಾರ್ಯ ಇವಂದು. ಯಾರ್ದು ಮೇಲೆ ಹೆಚ್ಚು ಅಂತ ಅದ್ಮೇಲೆ ಮಾತಾಡ್ಕೋಣ ನಾವು, ಯಾಕೆ ಬಿಡಿ. ಹಾಗೆ ನಾಗಮಾತೆ ನಿನಗೆ ನಮಸ್ಕಾರ. ದೇವೇಂದ್ರ ನನ್ನನ್ನು ನಿನಗೆ ಆಹಾರವಾಗಿ ಕೊಟ್ಟಿರಲಿ, ನಿಜನೇ. ದೇವೇಂದ್ರ ಕೊಟ್ಟುಬಿಟ್ಟಿದ್ದಾನೆ, ನಿನಗೆ ಹೇಳ್ಬಿಟ್ಟಿದ್ದಾನೆ ಆಹಾರವಾಗಿ ತಗೋ ಅಂತ ನಿನಗೆ ಹೇಳ್ದ. ನಾನ್ಯಾಕಮ್ಮ ಬೇಡ ಅಂತ ಹೇಳಿ? ಸಮುದ್ರದಲ್ಲಿ ಎಷ್ಟೋ ದಿನದಿಂದ ಒಬ್ಬಳೇ ಉಪವಾಸ ಕೂತಿದ್ಯಾ, ಅದರಲ್ಲೂ ಭಯಂಕರವಾಗಿರ್ತಕ್ಕಂಥ ನಿನ್ನ ಹೊಟ್ಟೆ ಪಾಪ ಹಸ್ಕೊಂಡಿದೆ. ಎಷ್ಟು ದಿನ ಅಂತ ಮೀನು, ಸಮುದ್ರದಲ್ಲಿ ನೀರು ನೀನು ಕುಡಿತಾ ಇರ್ತೀಯ? ಒಪ್ಕೊಂಡೆಮ್ಮ, ನೀನು ಹೇಳ್ತಾ ಇರೋದೆಲ್ಲ ಒಪ್ಕೊಂಡೆ. ಆ ದೇವೇಂದ್ರ ಹೇಳಿಬಿಟ್ಟ ನಿನಗೇನು, ತಿನ್ಕೋ, ಆಹಾರವಾಗಿ ಬರ್ತಾ ಇದೆ, ಹಾರ್ಕೊಂಡು ಬಂದಿರತಕ್ಕಂಥ ಒಂದು ಕಪಿ ಮರಿ ಅಂತ. ಸಂತೋಷ, ನಿನ್ನ ದೃಷ್ಟಿಗೆ ನಾನು ಕಪಿ ಮರಿಯಾಗಿ ಕಾಣಿಸ್ತಾ ಇದ್ದೆ, ನಿಜಾನೇ. ಆಹಾ, ನನ್ನ ಸೌಭಾಗ್ಯವೇ ಸರಿ, ನೀನೊಬ್ಬಳಾರು ನನ್ನ ಕಪಿ ಮರಿ ಅಂದಿಯಲ್ಲ. ನನ್ನನ್ನು ಭಯಂಕರ ಪರ್ವತಾಕಾರವಾಗಿ ಬೆಳೆದಿದೆಯಾ ಅಂತ ಎಲ್ಲರೂ ಹೊಗಳ್ತಾರೆ, ನೀನೊಬ್ಬಳಾರು ಪುಟಾಣಿ ಕಪಿ ಮರಿ ಅಂದಿಯಲ್ಲ. ನನಗೆ ಜ್ಞಾಪಿಸಿದ್ಯಾ, ನನಗೆ ಇನ್ನೊಂದು ಕ್ಲೂ ಕೊಟ್ಟಿದ್ಯಾ, ನನಗೆ ಗೊತ್ತಾಯ್ತು ನನಗೆ. ಯಾಕೆಂದರೆ ನನ್ನ ಯೋಜನೆ ಮುಂದೆ ಅದೇ ಅಲ್ವಾ, ಪರವಾಗಿಲ್ಲ. ನನಗೆ ಈಗಲೇ ನೀನು ಜ್ಞಾಪಿಸ್ಬಿಟ್ಟಿದ್ಯಾ ನನಗೆ. ನೀನು ಪುಟ್ಟ ಕಪಿ ಮರಿ, ಸಣ್ಣ ನೊಣ ಅಂತ ಹೇಳಿಬಿಡ್ತಾ ಇದೆಯಾ ನೀನು. ಆಹಾ, ಏನು ದಯೆ ನನ್ನ ಮೇಲೆ ನಿನಗೆ ಅಲ್ಲ. ದೇವೇಂದ್ರ ಹೇಳಿಬಿಟ್ಟ ನಿನಗೆಲ್ಲ. ಏನಂತ? ಅವೋ ಬರ್ತಾ ಇದೆ, ಆಹಾರವಾಗಿ ತಗೋ ಅಂತ ಹೇಳ್ಬಿಟ್ಟ. ಸಂತೋಷಮ್ಮ, ನುಂಕೊಮ್ಮ, ಕಡಲೆಕಾಯಿ ಬಿತ್ತ ಥರ ನುಂಕೊಮ್ಮ, ಯಾರು ಬೇಡ ಅಂತಾರೆ? ನಾನು ಬೇಡ ಅನ್ನೋದಿಲ್ಲಮ್ಮ ನೀನು. ಆದರೆ ನಾನು ಈಗ ರಾಮಕಾರ್ಯ ನಿಮಿತ್ತ ಹೋಗ್ತಾ ಇದ್ದೀನಿ. ಆದ್ದರಿಂದ ಅವನ ಪತ್ನಿ ಸೀತಾದೇವಿಯ ವಾರ್ತೆಯನ್ನು ಸ್ವಾಮಿಗೆ ವರದಿ ಮಾಡಬೇಕಾಗಿದೆ ತಾಯಿ. ನೀನು ನನ್ನನ್ನು ತಿನ್ಕೋಬೇಡ ಅನ್ನಲ್ಲ, ಆದರೆ ನಂದೊಂದು ಈ ಕೆಲಸ, ಒಂದು ದೊಡ್ಡ ಕೆಲಸ ಒಂದಿದೆ ಅಮ್ಮ. ಈ ಕೆಲಸ ಮಧ್ಯದಲ್ಲಿ ನಿಲ್ಲುವಂತಿಲ್ಲ ತಾಯಿ. ನಿನ್ನ ಜೊತೆಯಲ್ಲಿ ನಾನು ಚರ್ಚೆ ಮಾಡುವಂತೂ ಕೂಡ ಇಲ್ಲಮ್ಮ. ನನ್ನ ಕೆಲಸ ಮುಗಿದ ತಕ್ಷಣ
ನಾನೇ ಬಂದು ನಿನ್ನ ಬಾಯಲ್ಲಿ ಬೀಳ್ತೀನಿ ತಾಯಿ, ನನ್ನನ್ನು ಬಿಟ್ಬಿಡಮ್ಮ. ನಾನು ರಾಮಕಾರ್ಯ ಹೋಗ್ತಾ ಇದ್ದೀನಿ ತಾಯಿ. ಸೀತೆ ಆ ದೇವಿಯನ್ನು ಬೇಗನೆ ನೋಡಿ ವಾರ್ತೆಯನ್ನು ತಗೊಂಡೋಗಿ ನನ್ನ ಪ್ರಭುವಿಗೆ ಕೊಡಬೇಕಮ್ಮ ಅಂತ ಪರಿಪರಿಯಾಗಿ ಬೇಡ್ತಾ ಇದ್ದಾನೆ. ಜೈ ಗುರುದತ್ತ. ನೋಡೋಣ ಬಿಟ್ಟು ಬಿಡ್ತಾಳಾ ಇಲ್ವಾ.